ಇವಾಗ ಸಂಜೆ ಸೊ ಹಾಗಾಗಿ ಪ್ಲ್ಯಾನ್ ಮಾಡ್ಕೋಬೇಕಲ್ಲ ತಂತ್ರಗಾರಿಕೆಗಳು ಮಾಡ್ಕೊಂಡು ಚುನಾವಣೆ ಗೆಲ್ಲಕ್ಕೆ ಏನು ಮಾಡಬೇಕು ಭಾಳ ಪ್ರಮುಖವಾಗಿ ಸರಿ ನಾವು ಸೋತಿದ್ವಿ ಗೊತ್ತಿಲ್ಲ. ಸೊ ಹಾಗಾಗಿ ಈ ಸರಿ BJP ಸೋಲಿಸ್ಲಿಕ್ಕೆ ಯಾವ ಥರ ನಾವು ಪ್ರಯತ್ನ ಪಡಬೇಕು ಅದಕ್ಕೆ ಏನು ಪ್ಲ್ಯಾನ್ ಮಾಡ್ಕೋಬೇಕು ಅಂತ ತೀರ್ಮಾನಕ್ಕೆ ಯಾವ ಅಭ್ಯರ್ಥಿ ಈಗ ಕೇಳೋಣ ಕಿರಣ. ಈಗ ಪಕ್ಷ ಇದೆ, ಹೈಕಮಾಂಡ್ ಇದೆ, ನನಗೆ ಡೆಲ್ಲಿ ಹೈಕಮಾಂಡ್ ಇದೆ, ಸ್ಟೇಟ್ ಹೈಕಮಾಂಡ್ ಇದೆ. ಸನ್ಮಾನ್ಯ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು, CM ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು, ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಇಬ್ಬರು ಸಚಿವರು, ಒಬ್ಬರು ಪರಮೇಶ್ವರ್ ಸಾಹೇಬರು ಮತ್ತು ರಾಜಣ್ಣ ಸಾಹೇಬರು, ಇವರೆಲ್ಲರೂ ಒಟ್ಟು ಕೂತ್ಕೊಂಡು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಒಟ್ಟು ಕೂತ್ಕೊಂಡು ಯಾರನ್ನ ಅಭ್ಯರ್ಥಿಯಾಗಿ ತೀರ್ಮಾನ ಮಾಡಿ ಕಳಿಸ್ಕೊಡ್ತಾರೋ ಅವ್ರು ಯಾವುದೇ ಕಾರಣಕ್ಕೂ ನಾವೆಲ್ಲರೂ ಒಟ್ಟು ಕೈ ಜೋಡಿಸಿ ಕೆಲಸಕ್ಕೆ ಪ್ರಯತ್ನ ಪಡಬೇಕು ಅಂತ ಚರ್ಚೆ ಆಗುತ್ತೆ. ಯಾರು ಅಭ್ಯರ್ಥಿ ಆಗೋ ಸಾಧ್ಯತೆ ಇದೆ? ಯಾರನ್ನ ಸಾಧ್ಯತೆ ಯಾರನ್ನ ಈ ಆಸ್ಪಿರೆಂಟ್ಸ್ ಹೇಳಿ ನಮ್ಮಲ್ಲಿ ಆಲಪ್ಪನ ಆಸ್ಪಿರೆಂಟ್ ಅವರೇ, ಸ್ಕ್ರೀನಿಂಗ್ ಕಮಿಟಿಗಳು ನಿಖಿತ್ ಆಸ್ಪಿರೆಂಟ್ ಅವರೇ, ಈಗಿನ ಹೊಸಬರಾಗಿ ಮುದನ್ಮೇಗೌಡರು ಆಸ್ಪಿರೆಂಟ್ ಅವರೇ, ಈಗ ನನ್ನ ಹೆಸರು ತಿಳಿಸ್ತಾ ಇದ್ದಾರೆ ನಿಮ್ಮ ಮಾಧ್ಯಮದವರು. ಭಾರತೀಯ ಶ್ರೀನಿವಾಸ್ ಅವ್ರದ್ದು ನಡೀತಾ ಇದೆ, ನೀವೇ ಮಾಧ್ಯಮದಲ್ಲಿ ಬೆಳಗ್ಗೆ ತೋರಿಸ್ತಾ ಇದ್ದೀರಾ. ಅಲ್ಲ ಆಕಾಂಕ್ಷಿ ಪ್ರಶ್ನೆ ಬೇರೆ ಇಲ್ಲಿ ಒಂದು ನಿಮಿಷ. ಈಗ ಹೈಕಮಾಂಡ್ ಹೆಸರಲ್ಲಿ ಹೈಕಮಾಂಡ್ ಬ್ಯಾಲ್ ಹೆಸರೈತೆ ಅಂದರೆ ನೀವು ತಿಳಿಸ್ತೀವಿ, ಖುಷಿ ಅಲ್ವಾ ನಮಗೆ ತಿಳಿಸ್ತಾ ಇದ್ದೀರಾ ಹೆಸರು? ಅಲ್ಲ ಒಂದು ನಿಮಿಷ, ನಿಜ ಹೌದು. ಸೊ ಹಾಗಾಗಿ ಈ ವಿಚಾರಗಳಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೋತಾರೋ ಅದಕ್ಕೆ ನಾವೆಲ್ಲರೂ ಭದ್ರವಾಗಿರಬೇಕು, ನಾವೆಲ್ಲರೂ ಒಗ್ಗಟ್ಟೆ ಚುನಾವಣೆ ಮಾಡಬೇಕು ಅಂತ ಪ್ಲ್ಯಾನ್ಗೋಸ್ಕರ ಇವತ್ತು ಒಂದು ತಂತ್ರಗಾರಿಕೆ ಮಾಡಬೇಕು ಅಂತ ಕೂತಿದ್ದೀವಿ ಅಷ್ಟೇ. ಬಿಟ್ಟರೆ ಆಮೇಲೆ ದಯವಿಟ್ಟು ಮಾಧ್ಯಮ ಸ್ನೇಹಿತರಿಗೆ ಮನವಿ ಮಾಡೋದು ಅದನ್ನೇನೋ ಅಭಿನಯಾಭಿಪ್ರಾಯ ಅದು ಇದು ಅಂತ ಏನು ಬರೆಯೋದು ಬೇಡ, ಯಾವುದೂ ಇಲ್ಲ. ಇಲ್ಲಿ ನಾವು ಒಟ್ಟಾಗಿ ಚುನಾವಣೆ ಮಾಡಿ BJP ಸೋಲ್ಸಕ್ಕೆ ಏನು ಮಾಡಬೇಕು ಅದಕ್ಕೆ ನಾವು ಪ್ಲ್ಯಾನ್ ಅಲ್ಲ ಇದು ಅದಕ್ಕೆ ಅಂತ ಹೈಕಮಾಂಡ್ ಇದೆಯಲ್ಲ, ಅದಕ್ಕೆ ಅಂತೇಳಿ ನಾವು ಕಾಂಗ್ರೆಸ್ ಪಾರ್ಟಿಯ ಸೇವಕರುಗಳು ಏನು ಅವ್ರ ಆದೇಶ ಕೊಡ್ತಾರೋ ಹೈಕಮಾಂಡು ಅವರ ಆದೇಶವನ್ನು ಪಾಲಿಸೋದು ನನ್ನ ಕರ್ತವ್ಯ ಮತ್ತು ನಮ್ಮೆಲ್ಲರ ಕರ್ತವ್ಯ. ವಿರೋಧ ಇದೆ ಮುದ್ದನ್ಮೇಗೌಡರು ಟಿಕೆಟ್ ಕೊಡೋದಕ್ಕೆ. ಅವ್ರು ಹೇಳಿದ್ರಂತ ಹೌದು, ಈ ಹಿಂದೆ ಹಲವಾರು ಬಾರಿ ಕಾಂಗ್ರೆಸ್ ವಿರುದ್ಧನೇ ವಾಗ್ದಾಳಿ ನಡೆಸಿದವರು ಕಾಂಗ್ರೆಸ್ ವಿರುದ್ಧನೇ ಮುದ್ದನ್ಮೇಗೌಡರು ಪಕ್ಷಕ್ಕೆ ಬಂದಿಲ್ಲ ಅಂತ ಚರ್ಚೆ ಆಯ್ತು. ಇಲ್ಲ ಈಗ ಮುದ್ದನ್ಮೇಗೌಡರು ಪಕ್ಷಕ್ಕೆ ಬಂದು ಮಾತಾಡಬೇಕು, ಸರಿ ಚರ್ಚೆ ಬೇಡ, ಏನು ಗೊತ್ತಿಲ್ಲ, ಚರ್ಚೆ ನಡೀತಾ ಇದೆ ಅನ್ನೋ ಮಾಹಿತಿ ಐತೆ, ನೋಡ್ಬೇಕು. ಮುದ್ದನ್ಮೇಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲೇ ಕೂಡ ಇವತ್ತು ಸಭೆ ಮಾಡಿರ್ತಕ್ಕಂಥದ್ದು. ಆಳಪ್ಪ ಅವರು ನಾವು 20 ವರ್ಷ ಸ್ನೇಹಿತರು ಸರ್, 20 ವರ್ಷ ನಾನು ಅವ್ರ ಗೆಳೆಯರು. ಮುದ್ದನ್ಮೇಗೌಡರು ಕಾಂಗ್ರೆಸ್ ಈಗ MLA ಆಗ್ಬೇಕಾದಾಗ ನಮ್ಗೆಲ್ಲ ಸಂಪೂರ್ಣ ಸಹಕಾರ ಕೊಟ್ಟು ಒಳ್ಳೆ ಸ್ನೇಹಿತರು. ಮುದ್ದನ್ಮೇಗೌಡರಿಗೆ ಟಿಕೆಟ್ ಸಿಗೋದು ಬೇರೆ ವಿಚಾರ, ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಬರೋದಕ್ಕೆ ನಾನು ವಿರೋಧ ಯಾವುದೇ ಕಾರಣಕ್ಕೂ ವಿರೋಧ ಇಲ್ಲ. ಹೇಳಿದ್ನಲ್ಲ ಹೈಕಮಾಂಡ್ ಆದೇಶ ನಾವು ಯಾವುದೇ ಕಾರಣಕ್ಕೂ ವಿರೋಧ ಮಾಡಲ್ಲ. ಅವ್ರು ಕೂಡ ಆದೇಶವನ್ನು ಪಾಲಿಸಿ ಕೆಲಸ ಮಾಡಬೇಕು. ಯಾರೇ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು ಪಾರ್ಟಿನಲ್ಲಿ ನಾವು ಹೆಚ್ಚಿನ ಮತಗಳ ಕೊಟ್ಟು ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡ್ತೀವಿ. ಒಂದು ವೇಳೆ ಮುದ್ದನ್ಮೇಗೌಡರು ಟಿಕೆಟ್ ಸಿಕ್ಕಿದೆ ಹೋದಾದ್ರೆ ಒಳ ಇಟ್ಟು ಬೀಳುವ ಸಾಧ್ಯತೆ ಇದೆ ಅಂತ ನಾನೇ ಕೇಳಬೇಕು ಅದನ್ನು. ಅಲ್ಲ ನೀವು ಹೇಳ್ಕೋಬೇಕಷ್ಟೇ ಮಾಧ್ಯಮದವ್ರು, ಯಾವುದೇ ಕಾರಣಕ್ಕೂ ಒಂದು ಯಾವ ವರೈಟಿ ಇಲ್ಲ ಹೊರೈಟು ಇಲ್ಲ. ನೋಡಿ ಈ ಸರಿ 100% ತುಮಕೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆಗಲಿ ಗೆಲ್ತಾರೆ. ಈಗ ಹಾಲಪ್ಪನವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಅಪೀಲ್ ಮಾಡ್ತೀರಾ ತಾವು ಕೂಡ? ಅಲ್ಲ ಹೌದು 100%. ಪಾಪ ಹಾಲಪ್ಪ ಜೆಂಟಲ್ ಮ್ಯಾನ್, ಕೆಲಸ ಮಾಡೋರೆ ಭಾಳ ವರ್ಷಗಳಿಂದ ಅವ್ರ ಬೇಡಿಕೆ ಕೆಲಸ ಮಾಡಿರೋದು ನಿಜಾನೇ. ಅದು ಪಾಪ ಎಲ್ಲೂ ಕೂಡ ಇಡೀ ಜಿಲ್ಲೆಯಲ್ಲಿ ಅವ್ರದ್ದೇ ಆದಂಥ ಚಾಪ್ ಮೂಡಿಸುವಂಥದ್ದು, ಪ್ರತಿಯೊಂದು ರಂಗದಲ್ಲೂ ಕೂಡ ಕೆಲಸ ಮಾಡೋ ಶ್ರಮ ಆಗೋ ಪಕ್ಷಕ್ಕೋಸ್ಕರ. ಹಾಗಾಗಿ ಟಿಕೆಟ್ ಕೊಡೋದಾದ್ರೆ ಮೊದಲು ಹಾಲಪ್ಪನವ್ರು ಕೊಡಿ, ಅಕಸ್ಮಾತ್ ಅವ್ರು ಕೊಡಿದ್ರೆ ತಮ್ಮ ಕೊಡಿ ಅಂತ ಏನು ಆ ಡಿಮ್ಯಾಂಡ್ ಯಾವುದು ಸದ್ಯಕ್ಕಿಲ್ಲ. ತಾವು ಭಾಳ ಬುದ್ಧಿವಂತರು ಮಾತಾಡ್ತೀರಿ ಗೊತ್ತಿಲ್ಲ. ಯಾರಿಂದ ಬಂದಿತ್ತು ಏನೇನೆಲ್ಲ ನೋಡೋ ಪ್ರಧಾನ ಚರ್ಚೆ. ಜಿಲ್ಲಾಧ್ಯಕ್ಷರು ಇಲ್ಲೇ ಇದ್ದಾರೆ, ಚಂದ್ರಶೇಖರ್. 3 ಲೋಕಸಭಾ ಕ್ಷೇತ್ರ ನಮ್ಮ ಲೆಕ್ಕ ತುಮಕೂರು ಜಿಲ್ಲೆ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಹಾಗೂ ಚಿತ್ರದುರ್ಗ 3 ಕ್ಷೇತ್ರಗಳನ್ನ ಗೆದ್ದು ಅದನ್ನು AICCಗೆ ಒಂದು ಅರ್ಪಣೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಅಪೇಕ್ಷೆ. ಅದು ಅದ್ರ ಬಗ್ಗೆ ಒಗ್ಗಟ್ಟಾಗಿ ಯಾವುದೇ ವ್ಯತ್ಯಾಸಗಳಿಲ್ಲದಂಗೆ, ಯಾವುದೇ ಅಸಮಾಧಾನ ಇಲ್ಲದಂಗೆ ಅತ್ಯಂತ ಅಧಿಕ ಮತದಿಂದ ಅರ್ಪಣೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ತೀರ್ಮಾನ. ಗ್ರಾಮಾಂತರ ಕ್ಷೇತ್ರದವ್ರು ಮಾತ್ರ ಹೆಚ್ಚಿಗೆ ಮಂದಿ ಸಿಗಿ 3 ಲೋಕಸಭಾ ಕ್ಷೇತ್ರದ ಚರ್ಚೆ ಹೇಗಾಯಿತು? ಅಲ್ಲ ಈಗ ಅಧ್ಯಕ್ಷರು ಇದ್ದಾರಲ್ಲ, ಇಲ್ಲೇ ಅಧ್ಯಕ್ಷರ ಅಪೇಕ್ಷೆ ಇಲ್ಲ. ಅವ್ರು ಇರೋದ್ರಿಂದ ಅವರು ಎಲ್ಲ ಕಡೆನೂ ಈಗ ಮೀಟಿಂಗ್ಗಳು ಮಾಡ್ತಾರೆ. ಅವರು ಜಿಲ್ಲಾಧ್ಯಕ್ಷ ಎಲ್ಲ ಕಡೆನೂ ಮೀಟಿಂಗ್ಗಳು ಮಾಡಿಕೊಂಡು ಎಲ್ಲೆಲ್ಲಾದರೂ ಏನಾದರೂ ಇದ್ದರೆ ವ್ಯತ್ಯಾಸಗಳಿದ್ದರೆ ಸರಿಪಡಿಸ್ಕೊಂಡು ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚೆ ನಾವು ಇಲ್ಲಿ ಕ್ಷೇತ್ರಗಳನ್ನ
ಬಂದೋಬಸ್ತ್ ಮಾಡ್ಕೋಬೇಕು ಅಷ್ಟು ಬಿಟ್ಟರೆ ಏನಿಲ್ಲ. ಯಾವತ್ತು ಪಕ್ಷಕ್ಕೆ ಬರೋ ನಿರೀಕ್ಷೆ ಇದೆಯಾ ಸರ್? ಅಲ್ಲ, ನನ್ನ ಹತ್ರ ಯಾವುದೂ ಚರ್ಚೆಗಳಾಗಿಲ್ಲ. ಇನ್ನು ಅವ್ರ ಪಕ್ಷಕ್ಕೆ ಬಂದಿಲ್ವಲ್ಲ, ಇನ್ನ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಅವ್ರು ಬರ್ತಾರೆ, ಇನ್ನೊಂದಲ್ಲೂ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಆ ಥರ ಏನಾದರೂ ಚರ್ಚೆ ಆಗ್ತಾ ಇದೆ? ಅಲ್ಲ, ನನಗೆ ಗೊತ್ತಿದ್ದು ಹಿಂದೆ ನಮ್ಮ ಕಂಬೈಂಡ್ ಅಭ್ಯರ್ಥಿ ಮಾಜಿ ಪ್ರಧಾನಿ ವಿರುದ್ಧ ಸ್ಪರ್ಧೆ ಮಾಡಿದಾಗ ಒಂದು ವ್ಯತ್ಯಾಸಗಳು ಬಂದವು ಅವಾಗ. ಅದಾದ ನಂತರ ಶಾಸಕರುಗಳು ಕಾಂಗ್ರೆಸ್ ಶಾಸಕರ ವಿರುದ್ಧ ಪ್ರಚಾರಗಳು ಮಾಡಿದರು. ಅಷ್ಟು ಬಿಟ್ಟರೆ ಇತ್ತೀಚಿನ ಬೆಳವಣಿಗೆಗಳು ಪ್ರಾಮಾಣಿಕವಾಗಿ ಗೊತ್ತಿಲ್ಲ. ಅವ್ರ ಪಕ್ಷಕ್ಕೆ ಸೇರ್ತಾರೋ ಬಿಡ್ತಾರೋ ಸ್ಪರ್ಧೆನೋ ಯಾರ್ಯಾರೋ ಮಾತಾಡೋದು ಅವರೇ ನೇರವಾಗಿ ಅವರೇ ಹೇಳ್ಬೋದು. ಅಲ್ಲ, ನಮ್ಮಲ್ಲಿಗೆ ಅಲ್ಲ, ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳೋದು ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಇಬ್ಬರು ಸಚಿವರುಗಳು ಇಲ್ಲಿ ಇದ್ದಾರೆ, ತಮ್ಮ ವೈಯಕ್ತಿಕ ಅಭಿಪ್ರಾಯ ಪರಮೇಶ್ವರ್ ಅವರು ಹಾಗೂ ರಾಜಣ್ಣ ಸಾಹೇಬರುಗಳು ಇದ್ದಾರೆ. ಅವ್ರು ಏನು ತೀರ್ಮಾನ ತಗೋತಾ ನಾವೆಲ್ಲದಕ್ಕೆ ಪಕ್ಷದ ಚೌಕಟ್ಟಿನಲ್ಲಿ ನಾವೆಲ್ಲ ಬದ್ಧವಾಗಿದ್ದೀವಿ. ತುಂಬಾ ಜನ ಬಂದಿರುವಂತದ್ದು ನಿಮ್ಮ ಮನವೊಲಿಸಕ್ಕೆ ಬಂದವರ ತುಂಬಾ ಜನ ಯಾವ ಮನವೊಲಿಸೋಕೆ ಏನಿಲ್ಲ. ನಮ್ದು ಅವ್ರದ್ದು ಬಾಂಧವ್ಯ ತುಂಬಾ ವರ್ಷದ್ದು, ಅಷ್ಟು ಬಿಟ್ಟರೆ ಇನ್ಯಾವುದೂ ಇಲ್ಲ. ಇದರಲ್ಲಿ ಯಾರು ಟಿಕೆಟ್ ಕೊಟ್ಟರು ಕೆಲಸ ಅಂತಾರೆ ಸರ್? ಪಕ್ಷ ತೀರ್ಮಾನ ಏನು ತಗೊಳ್ತೋ ಅದಾದ ನಂತರ ಮುಂದಿನ ಬೆಳವಣಿಗೆ ಏನು ನಡೀತೋ ನಡೀಲಿ. ಅದನ್ನ ನನಗೂ ಪ್ರೀತಿ ಮಾಡೋ ಜನ ಇದ್ದಾರೆ, ಇಷ್ಟಪಡೋವಂಥವ್ರು ಇದ್ದಾರೆ, ನಾನು ಶ್ರಮ ಹಾಕಿದ್ದೀನಿ ಎಲ್ಲ ಟೈಮಲ್ಲೂ. ಟಿಕೆಟ್ ಸಿಕ್ಕರೆ ಏನು ಕೆಲಸ ಮಾಡ್ತಾರೆ? ಅಲ್ಲ, ಇನ್ನು ಪಕ್ಷಕ್ಕೆ ಬಂದಿಲ್ವಲ್ಲ, ಚರ್ಚೆ ಮಾಡಿ ಇನ್ನ ಟೈಮ್ ಐತೆ ಬಾಣ. 22ನೇ ತಾರೀಕು ಮುದ್ದನಗೌಡರು ಸೇರ್ಪಡೆ ಆಗ್ತಾರೆ ಅಂತ ಚರ್ಚೆ ನಿನ್ನೆ ರಾತ್ರಿಯಿಂದ ಶುರುವಾಗಿರುವಂಥದ್ದು. ಅಲ್ಲ, ಇನ್ನ ನೋಡ್ಲಿ ಅಧಿಕೃತವಾಗಿ ಪಕ್ಷದಿಂದ ಅದ್ರ ಬೆಳವಣಿಗೆಯಲ್ಲಿ ಇವತ್ತು ಗುರುಸಿದ್ರು ಮನೆ ಬಂದವರೆ ಚರ್ಚೆ ಒಟ್ಟಾಗಿರೋದಕ್ಕೂ ಬಂದಿರೋದಕ್ಕೂ ಏನು ಇದಕ್ಕೆ ಯಾವುದೇ ಸಂಬಂಧ ಇಲ್ಲ, ಇದಕ್ಕೆ ಯಾವ ತಾಳೆ ಇಲ್ಲ. ಜಿಲ್ಲಾಧ್ಯಕ್ಷರಿಂದಲೇ ಜೊತೆ ಅಂತ ಯಾವುದೇ ಥರದ್ದು ಚರ್ಚೆ ಆಗಿಲ್ಲ. ಅವ್ರ ಎಂಟ್ರಿದು ಎಕ್ಸಿಟ್ದು ಯಾವ ಚರ್ಚೆನೂ ಆಗಿಲ್ಲ. ಒಟ್ಟಿಗೆ ಇಲ್ಲಿ ಕ್ಷೇತ್ರದಲ್ಲಿ ಗೆಲ್ಸ್ಕೊಂಡು ಹೋಗ್ಬೇಕು ಅಭ್ಯರ್ಥಿನ. ನಾನೇ ಸ್ಟ್ರಾಂಗ್ ಆಗಿ ಇದ್ದ ಮೇಲೆ ಇಲ್ಲಿ ನಾನೇ ಕ್ಯಾಂಡಿಡೇಟ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಶ್ರಮ ಹಾಕಿದ್ದೀನಿ, ಕಷ್ಟಪಟ್ಟಿದ್ದೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ, ಪಕ್ಷವನ್ನು ಕಟ್ಟಿಸಿದ್ದೀವಿ. ಇಷ್ಟಿದ್ಮೇಲೆ ಇನ್ನೊಬ್ಬರ ಪರ ನಾನೇ ಯಾಕೆ ವಕಾಲತ್ತು ವಹಿಸ್ಬೇಕು? ನನಗೆ ಕೊಡಿ ಅಂತ ನಾನೇ ಮೇಜ್ ಗುದ್ದುತ್ತಾ ಇದ್ದೀನಿ. ನನ್ನ ಪರ ಜನ ಇದ್ದಾರೆ. ಅಲ್ಲ, ಅದನ್ನ ಪಕ್ಷದಲ್ಲಿ ತೀರ್ಮಾನ ಮಾಡ್ತಾರಲ್ಲ, ಮಾತಾಡ್ತಾರ ಕುತ್ಕೊಂಡು ನಿಮ್ಗೆ ಬೆಂಬಲವಾಗಿ ನಿಂತಿದ್ದಾರೆ. ಇದ್ದೇ ಇರುತ್ತೆ. ಇವರೆಲ್ಲ ಪ್ರತಿಯೊಬ್ಬರು ಎಲ್ಲಾ ಕ್ಷೇತ್ರದವರು ಎಲ್ಲರೂ ಈಗ ಷಡಾಕ್ಷರು ಇರ್ಬೋದು ಅಥವಾ ಚಿಕ್ಕನಾಟಳ್ಳಿ ವಿಚಾರದಲ್ಲೂ ಕೂಡ ಅವರು ತಮ್ಮ ಬೆಂಬಲ ನಿಂತಿದ್ದಾರೆ. ಹೌದು, ಅವ್ರು ಯಾರು ಅಧಿಕೃತ ಅಭ್ಯರ್ಥಿ ಅಂತ ಅವ್ರ ಪರ ಇದ್ದೇ ಇರ್ತಾರೆ. ಅಲ್ಲ, ಅಧಿಕೃತ ಅಭ್ಯರ್ಥಿ ಆಮೇಲೆ ಈಗಲೂ ಜೊತೆ ಇದ್ದಾರೆ, ಮುಂದೆನೂ ಜೊತೆ ಇರ್ತಾರೆ.